ನೋಡ್ರಿ ಶಾಂತಮ್ಮ, ಏನೇ ಜಗತ್ ಬೆಳೆದ್ರು ಏನಾದ್ರೂ ಹಿಂದೆ ನಡ್ಕೊಂಬಂದ ದಾರಿನ ಮರಿಬಾರ್ದು ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವೇನ್ರಿ? ನಾವೆಲ್ಲ ಆಗ 4-5 ಕಿಲೋಮೀಟರ್ ನಡ್ಕೊಂಡೋಗಿ ಸೌದೆ ಹೊತ್ಕೊಂಬಂದು ಅಡುಗೆ ಮಾಡಿ ಹಾಕ್ತಿರ್ಲಿಲ್ವಾ ಇವ್ರಿಗೆ? ಓ, ಎಲ್ಲ ಮರ್ತು ಬಿಡ್ತಾವ್ ನೋಡಿ. ಆಗಿನ ಕಾಲನ ನೆನ್ಸಕ್ಕೆ ಒಳ್ಳೆ ಕಾಲ ಬಂದೈತೀಗ. ಇವಳು ನಮ್ಮ ಮನೆಯವಳು ಇದ್ದಾಳಲ್ಲ, ಏನ್ ಅಂಬಾನಿ ಮನೇಲಿ ಹುಡ್ ಬಂದಿರೋ ತರ ಆಡ್ತಾಳೆ. ಇವತ್ ನೋಡಿ ಎಂತ ಕಾಲ ಬಂತು ಅವಳಿಗೆ, ಸೌದೆಲೆ ಕೆಲಸ ಮಾಡೋ ತರ ಬಂತು. ಬಿಡಿ ಗಂಗಮ್ಮ, ಈ ಕಾಲ ಸೊಸೆ ಅಂದ್ರೆ ಹಾಗೇನೆ. ಅವರೆಲ್ಲಿ ಸೌದೆ ಆ ಹೊಗೆ ಕುಡ್ಕೊಂಡು ಅಡ್ಗೆ ಮಾಡಾಕ್ತಾರೆ. ಇವಾಗ ಅದೇನೋ ಬಂದೈತಂತೆ, ಗ್ಯಾಸ್ ಸ್ಟವ್ ಬಿಟ್ಟು. ಇವಾಗ ಗ್ಯಾಸ್ ಇಲ್ವಲ್ಲ, ಅದಕ್ಕೆ ಇವಾಗ ಹೊಸದೇನೋ ಬಿಟ್ಟವ್ರಂತೆ, ಕರೆಂಟಿನಾನು ಅಡ್ಗೆ ಮಾಡ್ಬೋದಂತೆ. ನಮ್ಮ ಮನೆಯೊಳಗಂತ ಹೇಳ್ತಿದ್ಲು. ನನ್ನ ಮಗನ ಮುಂದೆ ಕುತ್ಕೊಂಡು ಪೂಸಿ ಹೊಡಿತಿದ್ರು, ತಾಬರ್ರಿ ಅಂತ. ಏನೋ ಅವೆಲ್ಲ ನನ್ಗೆಲ್ಲಿ ತಿಳಿಯುತ್ತೆ. ನಂಗಂತೂ ಆ ಗ್ಯಾಸ್ ಹತ್ರ ಹೋಗಕ್ಕೆ ಆಗಲ್ಲ ಕಣ್ರಿ. ಹಚ್ಚಕ್ಕೂ ನನಗೆ ಬರಲ್ಲ. ಒಂಥರ ಈಗ ಈ ಗ್ಯಾಸ್ ಸಿಗದೆ ಒಳ್ಳೇದಾಯ್ತು ನಂಗಂತೂ. ಹೌದು ಕಣ್ರಿ ಶಾಂತಮ್ಮ, ಅದ್ಯಾರೋ ಇದ್ದಾರಾಗ್ಲಿ ಅನ್ಸುತ್ತಲ್ಲಿ ನೋಡಿ. ನಂಗೆ ಕಣ್ಣು ಸ್ವಲ್ಪ ಮಂಜು, ಏನು ಕಾಣಲ್ಲ. ಬನ್ನಿ ಅಲ್ಲಿ ಹೋಗಿ ನೋಡೋಣ. ನಮ್ ಸುಶೀಲಕ್ಕ ಇದ್ದಾರ ಕಣ್ರಿ, ನೋಡಿ ಮತ್ತೆಯ. ನೋಡ್ ಸುಶೀಲಕ್ಕ, ನಮಗ್ ಕರ್ದೆ ಹಂಗೆ ಬಂದಿದ್ಯಲ್ಲ. ಕರೆದ್ರೆ ನಾವು ಬರ್ತಿರ್ಲಿಲ್ವಾ? ನಾವು ಬಂದಿದ್ರೆ ಏನ್ ಕಾಡೋಗಿರೋ ಸೌದೆ ಖಾಲಿಯಾಗಿ ಬಿಡ್ತಿತ್ತೇನು? ಒಬ್ಳೆ ಬಂದಿದೆಯಲ್ಲ. ನಮ್ಮ ಮನೆಯಲ್ಲೂ ಗ್ಯಾಸ್ ಇಲ್ಲ ಅಂತ ಗೊತ್ತಲ್ವಾ ನಿಂಗೂ? ಊರಲ್ಲಿ ಯಾರಿಗೂ ಗ್ಯಾಸ್ ಇಲ್ಲ ಅಂತವ. ಬಿಟ್ಬಿಟ್ಟು ಹಾಗೆ ಬಂದಿದೆಯಲ್ಲ ನೀನು, ನೋಡ್ ಮತ್ತೆಯ. ನಂಗೇನೆ ಗೊತ್ತು ಗಂಗಿ, ನಿಮ್ಮ ಮನೇಲಿ ಗ್ಯಾಸ್ ಖಾಲಿಯಾಗಿರತ್ತಾ? ಗೊತ್ತಿದ್ರೆ ನಾನು ಕರೀತಿಲ್ವೇ ನಿಂಗೆ? ನೀವಿಬ್ರು ಇವಾಗ ಸುಮ್ಮನೆ ಇರ್ತೀರಾ? ಇವಾಗ ಸೌದೆ ಕಡಿಯಕ್ಕೆ ತಾನೇ ಬಂದಿರೋದು. ನಡ್ರಿ ಕಡ್ಕೊಂಡು ಹೋಗೋಣವಂತೆ. ಇಲ್ಲೇ ಮಾತಾಡ್ಕೊಂಡು ಕುತ್ಕೋತೀರಾ ಸಂಜೆ ಹೊತ್ತವರೆಗೂ? ಮನೇಲಿ ಯಾರು ಊಟ ಮಾಡಂಗ್ ಕೂತವ್ರೆ, ನಾವಿಲ್ಲಿ ಭಾಷಣ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ? ಬನ್ನಿ ಹೊರಡುವ. ಈಟೊತ್ತಾಯ್ತು. ನಮ್ಮ ಮನೇಲಿ ನಮ್ಮ ಪಾಪ ಹಂಗೆ ಹಸ್ಕೊಂಡು ಕೂತಿರ್ತಾನೆ. ಬನ್ನಿ ಜಲ್ದಿ ಸೌದೆ ಕಡ್ಕೊಂಡು ಹೊರಡುವ. ಇಲ್ಲ ಮಳೆ ಬರಂಗ್ ಬೇರೆ ಆಗ್ಬಿಡುತ್ತೆ. ಸೌದೆ ಎಲ್ಲ ನೆಂದೋದ್ರೇನು ಕಷ್ಟ, ಎತ್ಕೊಂಡು ಹೊರಡಕ್ಕಾಗಲ್ಲ ಮತ್ತೆ. ಇವತ್ತೊಳ್ಳೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ತಿನ್ಬೋದು ನೋಡಿ, ಒಳ್ಳೆ ರುಚಿಯಾಗಿರುತ್ತೆ. ಸೌದೆಲಿ ಮಾಡೋ ಅಡುಗೆ ಗ್ಯಾಸಲ್ಲಿ ಮಾಡೋ ಅಡುಗೆ ತಿನ್ನಕ್ಕೆ ಆಗಲ್ಲ. ಅದೇನೋ ಕುಕ್ಕರಲ್ಲಿ ಬೇಯಿಸಿ ಹಾಕ್ತಾಳೆ ನಮ್ಮ ಮನೆಯವಳು. ಎಲ್ಲ ನೀರೇ ಆಗಿರುತ್ತೆ, ಏನು ತಿನ್ನಕ್ಕೆ ಆಗಲ್ಲ. ನಾಲ್ಗಿಲ್ಗೆ ಏನು ಗೊತ್ತೇ ಆಗ್ದಂಗೆ ಇರುತ್ತೆ. ಇವತ್ತಾಯಾಗಿ ರುಚಿ ಸೌಕೊಂಡು ತಿನ್ಬೋದು ನೋಡಿ, ಅಲ್ವೇನ್ರಿ? ಹ್ಞೂ ಕಣ್ರಿ, ಆ ಕುಕ್ಕರಲ್ಲಿ ಮಾಡೋದು ನಂಗಂತೂ ತಿನ್ನಕ್ಕೆ ಆಗಲ್ಲ. ಸಾರೆಲ್ಲ ಬರೀ ಸಪ್ಪೆ ನೀರೇ ಆಗಿರುತ್ತೆ. ಹಿಂಗೇನೆ ಗ್ಯಾಸ್ ಹೋದಂಗೆ ಆ ಕುಕ್ಕರು ಮಿಕ್ಸಿ ಎಲ್ಲ ಹೋಗ್ಬಿಟ್ರೆ ಒಳ್ಕಳಲ್ಲಿ ರುಬ್ಕೊಂಡು ತಿಂದ್ರೆ ಏನ್ ಚಂದ ಇರುತ್ತೆ ಸಾರು. ಏನ್ ಕೈ ಸೌದೋಗೋ ತರ ಆಡ್ತಾರೆ ನಮ್ಮ ಮನೆಯವ್ರಂತೂ ಮಾಡಾಕಕ್ಕೆ. ನಾವೆಲ್ಲ ಮಾಡಾಕೆ ಇಲ್ವಾ ಅವರಿಗೆಲ್ಲ ಚಿಕ್ಕವರಿದ್ದಾಗ? ಈಗ ಮಾಡಾಕಕ್ಕೆ ಏನು ಕೆಲಸನೇ ಇರಲ್ಲ ನೋಡಿ, ಎಲ್ಲ ಕರೆಂಟಿಂದಾನೇ ಮಾಡ್ಕೊಂಡು ತಿಂತಾರೆ. ಏನೋ ಅಪ್ಪ, ಈ ಕಾಲದ ಮಕ್ಕಳಿಗೆ ಹೇಳಕ್ಕೂ ಆಗಲ್ಲ, ಏನು ಮಾಡಕ್ಕೂ ಆಗಲ್ಲ. ಹ್ಞೂ ಕಣ್ರಿ, ನನ್ಗಂತೂ ಆ ಕುಕ್ಕರ್ ವಿಷಲ್ ಕಂಡ್ರೇನೆ ಆಗಲ್ಲ. ಒಳ್ಳೆ ಭೂಕಂಪ ಸೌಂಡ್ ಬಂದಂಗೆ ಬರುತ್ತೆ ಅದಂತೂ. ನಾನಂತೂ ಅಡುಗೆ ಮಾಡ್ತಿರುವಾಗ ಅಡುಗೆ ಕೋಣೆಗೆ ಹೋಗಲ್ಲ ನೋಡಿ, ಆ ಸೌಂಡ್ ಕೇಳಿ ಆಚೆ ಬಂದ್ಬಿಡ್ತೀನಿ. ಇವತ್ತು ಹೋಗಿ ಸೌದೆಯಲ್ಲಿ ರಾಗಿ ರೊಟ್ಟಿ ಮತ್ತೆ ಗೊಡ್ಗರ ಮಾಡಿರ್ತೀನಿ. ಬನ್ನಿ ಸಂಜೆ ಇಬ್ರುವ ಒಳ್ಳೆ ತಿನ್ನನ್ವಂತೆ ರುಚಿಯಾಗಿ. ರಾಗಿ ರೊಟ್ಟಿ ಮತ್ತೆ ಗೊಡ್ಗರವ ಏಟೊಂದ್ ದಿನ ಆಯ್ತು ತಿಂದು. 2-3-4 ಜಾಸ್ತಿನೇ ಮಾಡಿರು. ಒಂದ್ 2-3 ದಿನ ಇಟ್ಕೊಂಡು ತಿಂದಿರೋ ಹಾಗೆ 2-3 ಮಾಡಿ ಇಟ್ಬಿಡ್ಬೇಡವ. ಸಂಜೆ ಬರ್ತೀವಿ, ಅವಾಗ ತಿನ್ನನ್ವಂತೆ. ನೀನ್ ಒಬ್ಳೆ ತಿಂದಿರ್ಬೇಡ, ನಾವು ಬರ್ತೀವಿ. ಹ್ಞೂ ತಗೊಳ್ಳಿ, ನಾನೇನ್ ತಿಂದಿರಲ್ಲ. ಬನ್ನಿ ಇಬ್ರುವ. ಲೇ ಗಂಗಿ, ಇಲ್ಲೇನೋ ಸುರ್ಸುರ್ ಅಂತೈತೆ, ನಿಮಗೇನು ಕೇಳಿಸ್ತಿಲ್ವೇನೆ? ಇಟ್ಟೊಂದು ಗಾಳಿ ಸರ್ಸರ ಅಂತೈತೆ. ನಂಗಂತೂ ಭಯ ಆಗ್ತೈತ್ ಕಣ್ರೆ. ಹೊರಡೋಣ ನಡೀರಿ, ನೀವು ಮಾತಾಡ್ಕೊಂಡು ಇಲ್ಲೇ ನಿಂತ್ಬಿಟ್ರಲ್ಲವ. ನಂಗಂತೂ ಏನು ಕೈ ಕಾಳೆ ನಡಕ್ತಿಲ್ಲ, ಬರೀ ನಿಮ್ ಮಾತು ಕೇಳೋದಂಗ ಆಗ್ತಿಲ್ಲ ನಂಗಂತೂ. ನೀನೇನ್ ಎದುರ್ಪುಕ್ಲಿ ಇದೆಯೇ ಶಾಂತಮ್ಮ? ಆಗ್ಲೊತ್ತೆ ಹಿಂಗೆ ಎದುರ್ಕೊಂಡ್ರೆ ಹೆಂಗೆ? ಬೇಲಿ ಸಂದಿಲ್ ಏನಾದ್ರೂ ಇರ್ತವೆ ಪ್ರಾಣಿಗಳು, ಶಬ್ದ ಮಾಡ್ತವೆ. ಅದಕ್ಕೆ ನೀನ್ ಎದುರ್ಕೊಂಡು ಹಿಂಗಂತಿದೀಯಲ್ಲ. ನಾವ್ ಇಷ್ಟೊತ್ತು ಮಾತಾಡಿದ್ದು ಸುಮ್ಮನೆ ಹೇಳು. ಅವಳು ಅಡ್ಗೆಗೆ ಏನೋ ಮಾಡಾಕ್ತೀನಿ ಅಂತ ಕರೀತಿದ್ಲು. ನೀನ್ ಸರ್ಪರ ಅನ್ನೋದು ಆ ಕಡೆ ಗಮನ ಮಾಡ್ಕೊಂಡು ನಿಂತಿದೀಯಲ್ಲ. ಇಲ್ಲ ಕಣೆ ಗಂಗಿ, ಕೆಳಗಡೆ ಬಿದ್ದಿಲ್ಲಿ 1 ವಾರದಿಂದ ಅದ್ಯಾರೋ ಸತ್ರಂತಲ್ಲ ಮಂಜಮ್ಮ. ಅವಳನ್ನ ಇಲ್ಲೇ ಹಾಕಿರೋದು. ಅವಳು ದೆವ್ವ ಆಗಿದ್ದಾಳೆ ಅಂತ ಬರೇ ಮಾತು ಊರಲ್ಲಿ. ಅವಳ್ದೇ ಏನಾದ್ರೂ ಶಬ್ದ ಇರ್ಬೇಕು. ನಾವ್ ಮಾತು ಕೇಳಿಸ್ಕೊಂಡು ಶಬ್ದ ಮಾಡ್ತಿದ್ದಾಳೆ ಅನ್ಸುತ್ತೆ. ನಡ್ರಿ ಹೊರಡುವ. ಸುಮ್ನಿರ್ರೆ, ಗಾಳಿನೂ ಇಲ್ಲ ಭೂತನೂ ಇಲ್ಲ. ನೀವಿಬ್ರು ಒಳ್ಳೆಯ. ಅವಳು ಸತ್ರೆ ನಮ್ಗೇನು, ನಮ್ಮಿಂದ ಅವಳಿಗೇನಾಗ್ಬೇಕು ಅಂತ ನಮ್ಮ ಹತ್ರ ಬರ್ತಾಳ ಅವಳು.
ಏ ಸುಶೀಲಮ್ಮ ಸುಮ್ನಿರು, ನನ್ ಕೈ ಕಾಲಿಲ್ಲೇ ಈಗ್ಲೇ ಗಡ 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 ಅಂತೈತೆ. ನೀನ್ ಬೇರೆ ದೆವ್ವ ಪವ್ವ ಅಂತ ಎಲ್ಲ ಹೇಳಿ ಎದುರಿಸ್ಬೇಡ. ನಾನ್ ಮತ್ತೆ ರಾತ್ರಿ ಹೊತ್ತು ಒಬ್ಳೆ ಮಲ್ಕೊಳ್ಳೋದು, ನನ್ ಕೈಲಂತೂ ಆಗಲ್ಲ ಕಣವ. ನಿಮ್ಮನೆಗೆ ಬಂದ್ಬಿಡ್ತೀನಿ ನೋಡ್ ಮತ್ತೆ. ಏ ನಾನೇನಕ್ ಸುಳ್ಳು ಹೇಳೋಣ, ನಿಜವ ಹೇಳ್ತಿರೋದ್ ನಾನು. ಅವಳು ಸತ್ತು ದೆವ್ವ ಆಗಿದ್ದಾಳಂತೆ, ಅದೇ ಊರಲ್ಲೆಲ್ಲ ಮಾತು ನೆನ್ನೆ. ಅವಳು ಹೆಂಗೆ ಏನಾಗ್ ಸತ್ಲವಳು, ಏನ್ ಬಂದಿತ್ತು ಅವಳಿಗೆ ಸಾಯೋ ಅಂತದ್ದು? ಏ ಅವಳಿಗೇನು ಬಂದಿರ್ಲಿಲ್ಲ ಕಣೆ ಸಾಯೋ ಅಂತದ್ದು. ಅವಳು ಮನೆಯಲ್ಲೇನೋ ಜಗಳ ಆಗಿ 2-3 ದಿನ ಮನೆ ಬಿಟ್ಟು ಹೋಗಿದ್ಲಂತೆ. ಅದೇನ್ ಜಗಳ ಅಂತ ನಂಗೂ ತಿಳಿಯಲ್ದು. ಇವಳು ಪದ್ಮಮ್ಮ ಬಂದಿಲ್ಲಲ್ಲ, ಅವಳು ಹೇಳ್ತಿದ್ಲು ಅವಳು ಏನೋ ಸರಿ ಇರ್ಲಿಲ್ವಂತೆ ಅವಳದು ನಡತೆ. ಅದಕ್ಕೂ ಅವ್ರ ಮಗನ್ ಗೊತ್ತಾಗಿ ಎಲ್ಲ ಸರಿಯಾಗಿ ಕುಡ್ಕೊಂಡ್ಬಂದು ಮನೇಲಿ ದೊಡ್ಡ ಜಗಳ ಆಗಿ ಹೊಡೆದಿದ್ದಂತೆ. ಅದರಿಂದ 2-3 ದಿನ ಮಾತ್ ಬಿಟ್ಟವ್ರೆ. ಆಮೇಲೆ ಅವ್ರ ನೆಂಟ್ರೇನೋ ಮನೆಗೆಲ್ಲ ಬಂದಿದ್ರಂತೆ. ನೆಂಟ್ರ ಮುಂದೆನೆ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈದ್ ಬಿಟ್ಟವನ್ ಮಗವ, ನೀನ್ ಅಂತಳು ಇಂತಳು, ನನಗೆ ಮಾತಾಡಿಸ್ಲೇಬೇಡ, ನಿನ್ ತಾಯಿ ನನ್ನ ತಾಯಿ ಎಲ್ಲ ಅಂತ. ಅದನ್ನೇ ಮನ್ಸಿಗೆ ಹಾಕೊಂಡು ವಿಷ ಕೊಟ್ಟು ಸತ್ತೋಗಿರೋದವಳು. ಅಯ್ಯೋ ಹೌದಾ, ಏನ್ ಮಳ್ಳಿ ತರ ಇದ್ಲು ಅವಳು, ಅಂತ ಕೆಲ್ಸ ಎಲ್ಲ ಮಾಡಿದ್ಲಂತ ಅವಳು. ಬಿಡು ಸಾಯ್ಲಿ, ಅಂತವ್ರಿದ್ದೇನಾಗ್ಬೇಕು ಊರಲ್ಲಿ. ಏ ಸುಮ್ನಿರ್ರೆ, ಅವಳೇನಾದ್ರೂ ಇಲ್ಲೇ ಇದ್ದು ಕೇಳಿಸ್ಕೊಂಡು ನಮ್ಮ ಮೇಲೆ ಏನಾದ್ರೂ ಮೇಲೆ ಬಂದು ಏನಾದ್ರೂ ಮಾಡ್ಬಿಟ್ರೆ ಏನ್ ಮಾಡೋದು? ಮೊದ್ಲೇ ವಿಷ ಕುಡ್ದು ಸತ್ತಿದಾಳೆ ಅಂತೀಯ, ಹಾಗಾದ್ರೆ ಪಕ್ಕ ಅವಳಿಗೆ ದೇವ್ರ ಹತ್ರ ಮುಕ್ತಿ ಸಿಕ್ತಿರಲ್ಲ. ಅದಕ್ಕೆ ಆ ಆತ್ಮ ಆಗಿ ಇಲ್ಲೆಲ್ಲ ಓಡಾಡ್ತಿರ್ತಾಳೆ. ಅವಳಿಗೆ ಸಾಯೋ ದಿನ ಬರೋವರೆಗೂ ಆ ಮುಕ್ತಿ ಸಿಗೋವರೆಗೂ ಅವಳು ಹಿಂಗೆಯ ಓಡಾಡ್ಕೊಂಡಿರ್ತಾಳೆ. ನಮ್ ಕೈಯಲ್ಲೇ ಮಾಡ್ಕೊಂಡು ಹೋಗ್ಬಾರ್ದು ಅವೆಲ್ಲವ ಅಂತ ಕೆಲ್ಸವ. ಸಾಯೋ ಟೈಮ್ ಬಂದಾಗ್ಲೇ ಸಾಯ್ಬೇಕು. ಹಾಗೆ ಹಿಂಗ್ ಮುಕ್ತಿ ಸಿಗದೆ ಓಡಾಡ್ತಿರ್ತಾರೆ ದೆವ್ವ ಆಗಿ. ಸುಮ್ನಿರಿ, ಏನು ಮಾತಾಡ್ಬೇಡಿ, ಹೊಡುವ ಇಲ್ಲಿಂದ. ಏ ಅವಳು ದೆವ್ವ ಆದ್ರೆ ನಮ್ಗೇನ್ ಮಾಡ್ಬಿಡ್ತಾಳೆ ಅವಳು? ನಮ್ ತವೇನಾಗ ಬರ್ತಾಳೆ? ನಾವೇನೇ ಅವಳಿಗೆ ಏನಾದ್ರು ಕೊಡ್ಬೇಕಾ ಏನಂತ ನಮ್ಮ ಹತ್ರ ಬರ್ತಾಳೆ? ಸುಮ್ನಿರಿ, ಹಂಗೆಲ್ಲ ಏನು ಆಗಲ್ಲ. ಏನಕ್ಕೆ ಹಿಂಗ್ ಎದರ್ಕಂತಿದ್ದೀರಾ? ಅಲ್ಲ ಕಣೆ ಗಂಗಿ, ನಮ್ ಗಂಡಂತವ ಅವಳು ಒಂದ್ಸತಿ ಜಗಳ ಮಾಡ್ಕೊಂಡಿದ್ಲು ದುಡ್ಡಿನ ವಿಚಾರ್ತವ. ಅದಕ್ಕೆ ನಂಗೆ ಭಯ ಆಗ್ತೈತೆ. ಏನಕ್ಕೆ ಜಗಳ ಮಾಡ್ಕೊಂಡಿದ್ಲು? ಏನ್ ವಿಚಾರಕ್ಕೆ ಜಗಳ ಆಡಿದ್ರಿ? ಹಾಗಾದ್ರೆ ನಂಗೀಗ ಭಯ ಸ್ಟಾರ್ಟ್ ಆಗ್ತಿದೆ ಕಣ್ರೆ. ನಡೀರಿ ಹೋಗೋಣ. ಅದೇನೋ ಅವ್ರ ಮಗಂಗೆ ಏನೋ ಕಾಯಿಲೆ ಬಂದಿತ್ತಂತೆ, ಅದಕ್ಕೆ ಮನೆ ಹತ್ರ ಬಂದು ಅಳ್ಕೊಂಡ್ ಕೂತಿದ್ಲು. ಅದಕ್ಕೆ ನಮಗ್ ಕೈಲಾದಷ್ಟು ನಾವು ಪಾಪ ಅಂತ ಕೊಟ್ಟಿದ್ವಿ. ಅವಳು ಹುಷಾರಾದ್ಮೇಲೆ ದುಡ್ಡು ಕೊಡೋದೇ ಬೇಡವಾ? ಬಡ್ಡಿನೂ ಇಲ್ಲ ಏನೂ ಇಲ್ಲ. ಅದಕ್ಕೆ ನಮ್ಮ ಮನೆಯವರು ಎಷ್ಟೊತ್ತಂತ ನೋಡ್ತಾರ ಅವಳನ್ನ. 1 ವರ್ಷ ಏನೋ ಬಿಟ್ವಿ ಹಂಗೆಯ. ಆಮೇಲೆ ಕೊಡ್ಲೇ ಇಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆಲ್ಲ ಹೋದ್ವಿ, ಏನು ಕೊಡ್ಲೇ ಇಲ್ಲ. ಅದಕ್ಕೆ ಜಗಳ ಮಾಡಿದ್ವಿ ಒಂದ್ಸಲಿ ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಆಗಿ ಜಗಳ ಆಗಿತ್ತದು. ಅದಕ್ಕೂ ಅವ್ರಿಗೂ ನಮಗೂ ಅವಾಗಿಂದ ಅಷ್ಟಕ್ಕಷ್ಟೇ. ನಾ ಅವಳಿಗೆ ಮಾತಾಡ್ಸೋದೇ ಬಿಟ್ಟಿದ್ದೆ ಅವಾಗಿಂದ. ಬಿಡು, ಅದಾಗ ನೀನೇನಕ್ಕೆ ಎದರ್ಕಂತಿದೀಯ? ಅವಳ ದುಡ್ಡು ತಿಂದು ನೀನ್ ಸತ್ತಿಲ್ವಲ್ಲ, ನಿನ್ ದುಡ್ಡು ತಿಂತಾನೆ ಅವಳು ಸತ್ತಿರೋದು. ಅದೇನಕ್ಕೆ ನೀನ್ ಎದರ್ಕಂತೀಯ? ಬಿಡು, ನಿನ್ ದುಡ್ಡು ಸತ್ತೋಗಿರೋದು ಅವಳಿಗಿರ್ಬೇಕು ಅವೆಲ್ಲವ. ಕೇಳಿಸ್ಕೊಂಡ್ರು ಒಳ್ಳೇದಾಯ್ತು ಬಿಡು. ಅವಳು ದುಡ್ಡು ತಿಂದು ಸತ್ತಿದ್ದಕ್ಕೂ ಅವಳಿಗೆ ಸತ್ರುವ ದುಡ್ಡು ತಿಂದು ಸತ್ತಿದ್ದೆ ಅಂತ ಜ್ಞಾಪಕ ಬರ್ಬೇಕು ಅವಳಿಗೆ. ಬಿಡ್ರಿ, ಸತ್ತೋಳು ಸತ್ತೋದ್ಲು. ಇವಾಗ ಅವಳು ಮಾತು ಕಟ್ಕೊಂಡು ಏನಾಗ್ಬೇಕು? ಆಗ್ಲೇ ಇಷ್ಟೊಂದು ಟೈಮ್ ಆಯ್ತು. ಮನೆಯಲ್ಲೆಲ್ಲ ನಮ್ಗೆ ಕಾಯ್ಕೊಂಡು ಕೂತಿರ್ತಾರೆ. ಇವಾಗವರೆಗೂ ಏನು ಮಾಡಾಕಿಲ್ಲ ಮನೆಯವರಿಗೆ. ಹೋದ್ರೆ ಸರಿಯಾಗಿ ಹೋಗಿತಾರೆ ಮುಖಕ್ಕೆ. ಇಷ್ಟೊಂದು ಟೈಮ್ ಆಯ್ತು. ಅದೇ ನಾವೇ ಹೋಗಿದ್ದೀವಿ ಭಾಷಣ ಬಿಟ್ಕೊಂಡು ಕೂತಿದ್ದೀವಿ ಅಂತಾನೆ ಮಾತಾಡ್ತಿರ್ತಾರೆ ಮನೆ ಹತ್ರ. ಬನ್ನಿ ಹೋಗಿ ಅಡುಗೆ ಮಾಡಿ ಹಾಕೋಣ. ಸಂಜೆ ಒಂದ್ಸಲಿ ಬರೋಣ ಸೌದೆ ಕುಯ್ಯಕ್ಕೆ, ಇಲ್ಲ ನಾಳೆ ಬೆಳಿಗ್ಗೆನೆ ಎದ್ದು ಬರೋಣ. 3-4 ಸತಿ ಅಡುಗೆ ಮಾಡಾಕಷ್ಟಲ್ಲೇ ಇವು ಖಾಲಿಯಾಗಿ ಹೋಗ್ಬಿಡುತ್ತೆ. ಇಲ್ಲ ಸಂಜೆ ಮಳೆ ಬಂದ್ರೆ ಸೌದೆನೂ ಕಡಿಯಕ್ಕಾಗಲ್ಲ, ಏನೂ ಆಗಲ್ಲ. ಮತ್ತಿನ್ನು ನಾಳೆ ದಿನ ಉಪವಾಸ ಕೂರ್ಬೇಕಾಗುತ್ತೆ ನೋಡಿ. ನಡ್ರಿ ಹೊಡುವ ಇಲ್ಲಿದ್ದ ಬೇಗ. ನಡ್ರಿ ಮತ್ತೆ ಹೋಗುವ. ಸಂಜೆ ನಿಮ್ಮನೆ ತಾವು ಬರ್ತೀವಲ್ಲ, ಆಗ ನೋಡೋಣ ತಗ. ನೀನು ರಾಗಿ ರೊಟ್ಟಿ ಮತ್ತೆ ಗೊಡ್ಗಡ ಮಾಡಿಕ್ಕಿರು, ಬರ್ತೀವಿ. ಆಮೇಲೆ ತಿನ್ಕೊಂಡು ಹೋಗೋದ ಬೇಡವಾ ಅಂತ ನೋಡೋಣ. ಇವತ್ತು ಬೇಡ ಬಿಡ್ರಿ, 3-4 ಹೊತ್ತಿಗೆ ಇದೇ ಅಡುಗೆ ಆಗುತ್ತೆ. ಇವತ್ತು ಬೇಡ. ಸಂಜೆ 6-7 ಗಂಟೆಯಿಂದ ನಮ್ಮ ಮನೆ ತವ ಸಂಘ ಕೂತ್ಕೋತಾರೆ. ನಾನು ಸಂಘ ದುಡ್ಡು ಕಟ್ಟಿಸ್ಕೋಬೇಕು ಮತ್ತೆ. ನೀವಿಬ್ರು ಹೋಗುವಾಗಿದ್ರೆ ಹೋಗಿ ಬನ್ನಿ, ನಾನೇನು ಹೇಳಲ್ಲ. ಆಚೆ ನಾಡ್ದು ನಾಳೆ ಏನಾದರೂ ಹೋದ್ರೆ ಕರೀರಿ, ನಾನು ಬರ್ತೀನಿ ಮತ್ತೆ. ನಿನಗೆ ಬಿಟ್ಬಿಟ್ಟು ಹೋಗ್ತೀವೇನೆ ಶಾಂತಮ್ಮ? ತಗ, ಸಂಜೆ ಹೋಗೋದು ಬೇಡ, ಏನು ಬೇಡ. ನೀನು ಯಾವಾಗ ಹೇಳ್ತೀಯ ಆವಾಗಲೇ ಹೋಗಿ ಬರೋಣ ಬಿಡು. ಸರಿ ಸರಿ ಆಯ್ತು. ಸುಶೀಲಮ್ಮ, ನೀನೇನ್ ಕಾಯ್ತೀಯಾ? ಒಬ್ಳೆ ಬಂದು ಕರ್ಕೊಂಡು ಹೋಗ್ತೀಯಾ ನೀನು? ಇಲ್ಲ ಕಣ್ರಿ, ನಮ್ಮನೇಲಿ ಇಬ್ರೆ ತಾನೇ. ಇದು 4-5 ಹೊತ್ತಿಗೆ ಆಗುತ್ತೆ. ನೀವು ಯಾವಾಗ ಹೇಳ್ತೀರಾ ಆವಾಗಲೇ ಕರೀರಿ, ಬಂದು ಮಾತಾಡ್ಕೊಂಡು ಹೋಗೋಣವಂತೆ ಇವತ್ತಿನಂಗೆ. ಸರಿ ಆಯ್ತು ಕಣ್ರಿ. ಮತ್ತೆ ನೀನು ಸಂಘ ಪಂಗ ಅನ್ಕೊಂಡು ಊಟಕ್ಕೆ ಬರ್ದಂಗೆ ಹಂಗೆ ಇದ್ಬಿಟ್ಟಿಯ. ಮತ್ತೆ ನಿಂಗೂ ಸೇರ್ಸೇ ಮಾಡಿರ್ತೀನಿ. ನನಗೆ ಕರೀಲಿಲ್ಲ, ಬರೀ ಗಂಗಿಗೆ ಕರ್ದೆ ಅಂತ ಆಮೇಲೆ ಹೇಳ್ತೀಯ ನೀನು.
ನಿಂಗೂ ಕರಿತಿದ್ದೀನಿ, ಬಾ ಆಯ್ತಾ, ಮರಿಬಾರ್ದು ನೀನು. ಏ, ಅವಳು ಕರೆದ್ರೆ ಏನು, ನನಗ್ ಕರೆದ್ರೆ ಏನು, ಬರ್ತೀನಿ ತಗ, ನಾ ಇಬ್ರು ಒಟ್ಟಿಗೆ ಬರೋದು. ಏ, ಎಷ್ಟಂತ ಮಾತಾಡ